ಈ ಡೆವಲಪ್ಮೆಂಟ್ ಕಾರಣ ಏನು? ಮೋದಿ. ಧರ್ಮ ಉಳಿಬೇಕು, ದೇಶ ಉಳಿಬೇಕು, ಅಭಿವೃದ್ಧಿ ಬೆಳಿಬೇಕು. ಈ ಲೋಕಲ್ ಈ ಭ್ರಷ್ಟರನ್ನ ಮೊದಲು ಒಳ ಹಾಕ್ಬೇಕು. ಭ್ರಷ್ಟರಿಗೆ ಹೋದ್ರೆ ದೇಶ ಆಡ್ತಾರೆ, ಭ್ರಷ್ಟರೇ. ಲೂಟಿ ಹೊಡೆದ್ರೆ ಭ್ರಷ್ಟ ಆಡ್ತಿರೋರು, ಲೂಟಿ ಹೊಡಿತಾರೆ, ಲಂಚ ಹೊಡಿತಾರೆ. ಆ ಆಫೀಸಿಗೆ ಹೋದ್ ಲಂಚ, ಅವರ ದೇಶ ಆಡ್ತಾರೆ. ಅವ್ರ ಕೈ ಕೊಟ್ಟು ಎಂತ ಮಾಡ್ತೀರಾ? ಬಿಟ್ಟು 4 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಇನ್ನು 12 ರೂಪಾಯಿ ಲಾಟ್ ಬಿಟ್ಟು ಹೊಡಿತಾರೆ. ನಮ್ಮಲ್ಲಿ ಬೆಂಕಿ ಇಡ್ತಾರೆ, ಜಾತಿಯವ್ರ ಬೆಂಕಿ ಇಡ್ತಾರೆ. ದೇಶ ಉಳಿಬೇಕು, ಮೋದಿ ಬರಬೇಕು. ಶಿವಮೊಗ್ಗ ಅಭಿವೃದ್ಧಿ ಎಷ್ಟಾಗಿದೆ ರಾಘವೇಂದ್ರ? ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ? ಯಾವ ರೋಡ್ ನೋಡ್ರಿ, ಎಷ್ಟು ಜನ ಕೆಲಸ ಸಿಗ್ತೈತೆ. ಈ ಬೊಗಳೆ ಹೊಡ್ಕೊಂಡು ಸುಳ್ಳು ಹೊಡ್ಕೊಂಡು 4 ಜನ ಕೊಟ್ಬಿಟ್ಟು ಲೂಟಿ ಹೊಡಿತಾರೆ. ದೇಶ ಆಡ್ತಾರೆ, ಈ ಲೋಕಲ್ ಆಡ್ತಾರೆ, ಭ್ರಷ್ಟರೇ. ಬಟ್ ಆದ್ರೆ ಸರ್ ಇಲ್ಲಿ ಅವ್ರ ಪಕ್ಷದಲ್ಲೇ ಈಗ ಕಿತ್ತಾಡ್ಕೊಂಡು ಅದು ಮನೆಯಲ್ಲಿ ನಾವು ಅಂಟಮ್ ಜಗಳ ಆಡ್ತೀವಿ. ಒಂದು ಮನೆ ಅಂದ್ಮೇಲೆ ಜಗಳ ಇದ್ದಿದ್ದಾವೆಲ್ಲ. ಅದು ಮೋದಿ ಹಾಗೂ ವಾಜಪೇಯಿ ಅವರು ಬಂದ ಮೇಲೆ ನಮ್ಮ ದೇಶದ ಅಭಿವೃದ್ಧಿ, ಹಾಗೆ ನಮ್ಮ ಸೈನಿಕರು ಎಷ್ಟು ಅವರ ಫ್ಯಾಮಿಲಿಗೋಸ್ಕರ ಎಷ್ಟು ಶ್ರಮ ಹಾಕಿದ್ದಾರೆ ಅಂದರೆ ಇಡೀ ಜಗತ್ತೇ ನೋಡ್ತಿದೆ. ಇಂಡಿಯನ್ ಆರ್ಮಿ ಅಂದರೆ ಸರ್ ಇಲ್ಲಿನ ಪರಿಸ್ಥಿತಿ ಏನಾದ್ರು? ಇಲ್ಲಿನ ಪರಿಸ್ಥಿತಿ ಅಂದರೆ ರಾಘವೇಂದ್ರ ಈ ಭಾಗಕ್ಕೆ ಹೆಚ್ಚು ಕಮ್ಮಿ ಒಂದು 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿರುವಂಥ ರಸ್ತೆಗಳಾಗಲಿ, ದೇವಸ್ಥಾನಗಳಾಗಲಿ, ಪ್ರತಿಯೊಂದು ಎಲ್ಲ ಕೆಲಸಗಳು ರಾಘವೇಂದ್ರ ಅವರು ಮಾಡಿದ್ದಾರೆ. ರಾಘವೇಂದ್ರ ಅವರು ಭ್ರಷ್ಟಾಚಾರ ಇಲ್ಲ, ಮುಕ್ತ. ಹಾಗಾಗಿ ನಮಗೆ ರಾಘವೇಂದ್ರ ಅವರು ಬೇಕು, BJP ಗೆಲ್ಲಬೇಕು, ನರೇಂದ್ರ ಮೋದಿ ಬೇಕೇ ಬೇಕು ನಮಗೆ. ಇವರೆಲ್ಲ ಹೇಳೋದಲ್ಲ ರಾಜಕೀಯ ವಿಚಾರ ಹೇಳ್ಬೇಕಂದ್ರೆ BJP ಅಂತಾರೆ. ಇರಲಿ, BJP ಒಳ್ಳೇದೇ. ಆದರೆ ಈಗೇನು ಗ್ಯಾರಂಟಿ ಕೊಟ್ಟಿರೋದು, ಕುಮಾರ್ ಬಂಗಾರಪ್ಪ ಆಗಲಿ, ಮಧು ಬಂಗಾರಪ್ಪ ಆಗಲಿ ಒಂದು ಪಕ್ಷದಲ್ಲಿ ಇದ್ದವರು. ಆದರೆ ಈ ಮಕ ನೋಡ್ತಾರೆ ಗೀತಾ ಶಿವರಾಜ್ಕುಮಾರ್ಗೆ. ಬಂಗಾರಪ್ಪ ರೈತರಿಗೆ ಎಷ್ಟೋ ಒಳ್ಳೇದು ಮಾಡ್ದ. ಪಂಪ್ ಸೆಟ್ಟು ಉಚಿತವಾಗಿ, ಆಶ್ರಯ ಯೋಜನೆ ಇವೆಲ್ಲ ಕೊಟ್ಟ. ಇವರೇನು ಉಚಿತ 5 ಕೋಟಿ ಇರೋದಕ್ಕಿಂತ ಬಂಗಾರಪ್ಪ ಭಾಳ ಹೆಲ್ಪ್ ಮಾಡ್ಯಾನ ಕರ್ನಾಟಕಕ್ಕೆ. ಅದನ್ನು ಮಕ ನೋಡಿ ಗೀತಾ ಶಿವರಾಜ್ಕುಮಾರ್ ಓಟ್ ಹಾಕ್ತಾರೆ ಹೊರತು ಯಡಿಯೂರಪ್ಪನ ಮಕ ನೋಡಲ್ವಾ? ಯಡಿಯೂರಪ್ಪನ ಮಕ ನೋಡೋ. ಯಡಿಯೂರಪ್ಪ ಆಸ್ತಿಗಾಗಿ ಮಕ್ಕಳನ್ನ ಹುಟ್ಟಿಸಿರೋದಷ್ಟೇ. ನಿಮ್ಗೆ 2,000 ಬರ್ತಾ ಇದೆ ತಿಂಗಳ ಪಕ್ಕ ಬರ್ತಾ ಇದೆ? ಎಲ್ಲೂ ನಿಂತಿಲ್ಲ? ಹೆಂಗ ಅನಿಸ್ತಾ ಇದೆ ಭಾಗ್ಯಗಳೆಲ್ಲ? ಖುಷಿ ಕೊಟ್ಟಿದ್ಯಾ? ಅಲ್ಲ, ಖುಷಿ ಪಟ್ಟಿದೆ. ಆದ್ರೆ BJP ಬರಬೇಕು. ಯಾರನ್ನ ಗೆಲ್ಲಿಸ್ತೀರಾ ಸರ್ ಲೋಕಸಭೆ ಚುನಾವಣೆ ಶಿವಮೊಗ್ಗದಲ್ಲಿ? ಯಾರೋ ಕಾಂಗ್ರೆಸ್. ಓ, ಕಾರಣ ಏನಲ್ಲ, ಇವಾಗ ಅದು ಹಸ್ತ ಯಾವಾಗ್ಲೂ ಫಸ್ಟ್ ಇಂದಲ್ಲ ಇತ್ತು. ಅದು ಸುಮ್ನೆ ಅಷ್ಟೇ ನಾಟಕನ. ಯಾಕೆ ಕೊಟ್ರು ಗೊತ್ತಾ? ಗೆಲ್ಲಿ ಅಂತ ಕೊಡ್ತಾವ್ನಿ. ಮತ್ತೀಗ ನೀವ್ ಹಾಕಲ್ವಾ? ಯಾರು ಓಟ್ ಹಾಕ್ತೀರಂಗಾರೆ? ನಾವು ಹಸ್ತಕ್ಕೆ ಹಾಕೋದು. ಮತ್ತೀಗ ಇರಲ್ಲ ಅಂತೀರಿ, ಅಷ್ಟು ಕೋಟ್ ಹಾಕೋದು ಅಂತೀರಿ. ಎಲ್ಲಿ ಇರಲ್ಲ ಅಂದೆ? ಮತ್ ನಿಲ್ಸ್ಬಿಡ್ತಾರಲ್ಲ ಎಲ್ಲ, ಏನ್ ಮಾಡ್ತೀರಾ? ಬಿಡು, ಅದನ್ನೇ ತಿನ್ನಲ್ಲ ನಾವು. ಕೂಲಿ ಮಾಡೋದು ನಮಗೆ ತಪ್ಪಲ್ಲ ಏನಪ್ಪಾ. ಮತ್ತೀಗ ಇಲ್ಲ ನಮ್ಮ ಈಗ ಯಡಿಯೂರಪ್ಪರ ಮಗ ನಿಂತವ್ರ. ಯಾರ ನಿಂತ್ಕೊಳ್ಳಿ, ನಾವು ಹಾಕೋದೇ ಹಸ್ತಕ್ಕಪ್ಪ. ಯಾರು ನಿಂತ್ಕೊಳ್ಳಿ, ಒಬ್ಬರ್ಲಿ ಹೋಗ್ಲಿ ಅಷ್ಟೇ. ಅಲ್ಲ ಮೇಡಮ್, ಹೆಂಗಸ್ರು ಪರಿಸ್ಥಿತಿನೇ ಹಿಂಗಾದ್ರೆ ಗಂಡಸ್ರು ಸ್ಥಿತಿ ಹೆಂಗೆ? ಬೇಕಾಗಿರ್ಲಿಲ್ಲ ಸರ್. ಈಗ ದುಡಿಮೆ ಮಾಡೋರು ತುಂಬ ಕಮ್ಮಿ ಆಗಿ ಹೋಗಿದ್ದಾರೆ. ಇವಾಗ ರೇಷನ್ ಫ್ರೀ ಸಿಗ್ತಿದೆ, ದುಡ್ಡು ಫ್ರೀ ಸಿಗ್ತಿದೆ, ಬಸ್ ಫ್ರೀ ಸಿಗ್ತಿದೆ ಅಂದ್ರೆ ಯಾರು ದುಡಿಮೆ ಮಾಡಕ್ ಹೋಗ್ತಾರೆ ಹೇಳಿ? ಮತ್ತೆ ಮೇಡಮ್ ಅಭಿವೃದ್ಧಿ ಏನು ಇಲ್ವಾ ಈ ಕಡೆ ಎಲ್ಲ? ಅಭಿವೃದ್ಧಿ ಇದೆ, ಪರವಾಗಿಲ್ಲ. ಬಸ್ ಇಷ್ಟೊಂದು ಕಷ್ಟ ಅಂತೀರಾ? ಬಸ್ ಈಗ ನಾವು ಪ್ರೈವೇಟ್ ಬಸ್ಸಿಗೆ ಹೋಗ್ತಿರೋದು, ಗೌರ್ಮೆಂಟ್ ಬಸ್ ಅಂತ ಏನಿಲ್ಲ ಇವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.